ನನ್ನ ಜನನಿಯಾದ ರೇಣುಕಾ ದೇವಿಯಿಂದ ಆಶೀರ್ವಾದವನ್ನು ಪಡೆದು ಮುಂದಿನ ಕಾಲದ ವಿಚಾರ ತಿಳಿಯಲು ಪೂರ್ಣವಾಗಿ ಬಂಡಿಯಾದೆ ನನ್ನ ತಾಯಿಯಾದ ರೇಣುಕಾ ದೇವಿಯನ್ನು ನಿಮ್ಮಿಷ್ಟರಂತೆ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. नमो नमो धनने सौख्य प्रदायिने दीर्घास्थिरमस्तु. तबला नागेश तबला आहो रंगम पड़वतारे हेगरदिंद मुख ತೆರೆಯದ ರೀತಿ ಭಾರ್ಗವ ಅಮ್ಮಯ್ಯ ಹೂವಿನ ಮಧ್ಯೆಯಂತೆ ನಗೆ ಮುಖವುಳ್ಳ ಈ ನಿನ್ನ ಮುಖ ಕಮಲವ ಮುದುಡಿದ ತಾವರೆಯಂತಾಗಲು ಕಾರಣವೇನು? ಈ ನಿನ್ನ ಸುಧನ ಮುಂದೆ ನಿಲ್ಲಿಸಮ್ಮ ಜನನೇ ಸೌಖ್ಯಪರಾಯಿನೇ ರಾಮ ಅಮ್ಮಯ್ಯ ಹೂವಿನ ಮಗ್ಗಿನಂತಿರುವ ಎನ್ನ ಮುಖವು ಏಕೆ ಬಾಡಿ ಹೋಗಿದೆ ಮಾತೆ ಎಂದು ಕೇಳುತ್ತಿರುವೆಯ ಕಂದ. ಹೌದು ಮಾತೆ ರಾಮ ಅಮ್ಮಯ್ಯ ಅಯ್ಯೋ ಎಲ್ಲ ಹರಬರಕ್ಕೆ ನೀನೇನು ಮಾಡಬಲ್ಲೆ ಕಂದ. ನಿನ್ನ ದುಃಖವು ಏನಿರುವ ಮಾತೆ ರಾಮ ಅಮ್ಮಯ್ಯ ಹೇಳುವುದು ಕೇಳು. ಅದು ಏನು ಚೆನ್ನಾಗಿ ಹೇಳು ಮಾತೆ ಭಾರ್ಗವ ನಾ ಸಹಿಸೆ ಅಮ್ಮಯ್ಯ ಎಲ್ಲ ಹಳೆಯಲ್ಲಿ ಎಂಥ
ಈ ನಿನ್ನ ಹೃದಯದಲ್ಲಿ ಇಂತಹ ಹಲವು ಬೆಳೆದು ಈ ನಿನ್ನ ದುಃಖಕ್ಕೆ ಕಾರಣವಾದವ ಹೆಸರನ್ನು ಕರೆದರೆ ಕರ್ತನ್ನು ಕತ್ತರಿಸಿ ನಿನ್ನ ಜನ್ಮಕ್ಕೆ ಆರಂಭಿಸಿ ಮಂಡಲ ಮಾಡಿ ಕೆಲಸ ಮಾಡಿ ಯಾವ ಕಾರಣಕ್ಕಾಗಿ ನೀನು ಕರೆದೆ? ರಾಮ, ಅಮ್ಮಯ್ಯ ಎಲ್ಲ ದುಃಖದ ಕಾರಣವನ್ನು ಕೇಳುತ್ತಿರುವಿಯಾ? ಹೌದು ಮಾತೆ. ಮಗನೇ, ಅಮ್ಮಯ್ಯ ಎಲ್ಲ ದುಃಖದ ವಿಚಾರವನ್ನು ಕೇಳಿ ನೀನೇನು ಮಾಡಬಲ್ಲಿ ಕಂದ? ನಿನ್ನ ದುಃಖವನ್ನು ದೂರ ಮಾಡಿದನು ಮಾತೆ. ಭಾರ್ಗವ, ಅಮ್ಮಯ್ಯ ಎಲ್ಲ ದುಃಖದ ವಿಚಾರವನ್ನು ಕೇಳಿ ತಡೆದುಕೊಳ್ಳುವ ಶಕ್ತಿ ನಿನ್ನಲ್ಲಿಲ್ಲ ಕಂದ. ನಿನ್ನ ಆಶೀರ್ವಾದವಂತೆ ಇರಲಿ ಮಾತೆ. ರಾಮ, ಅಮ್ಮಯ್ಯ ಎಲ್ಲ ದುಃಖವನ್ನು ನಿನ್ನ ಮುಂದೆ ಹೇಳುವುದಕ್ಕೆ ನನ್ನ ಮನಸ್ಸು ಒಪ್ಪಲಾರದು ರಾಮ. ಅಮ್ಮಯ್ಯ ಮೇಲ ಪರ್ವತಕ್ಕೆ ಮಂದ ಮುಸುಗಿದರೆ ಸೂರ್ಯನ ಪ್ರತಾಪಕ್ಕೆ ನಿಲ್ಲದೆ ಒಳಗೆ ಮುಳುಗಿದ ಬಳಿಕ ಮಲಹರಿಗೆ ಅಂದಬಹುದೇ? ರಾಮ, ಅಮ್ಮಯ್ಯ ಒಂದು ವೇಳೆ ನನ್ನ ದುಃಖಕ್ಕೆ ಕಾರಣ ಯಾರು ಎಂದು ಕೇಳಿದರೆ ಅದನ್ನು ಕೇಳಿ ನೀನು ಏನು ಮಾಡಬಲ್ಲೆ ರಾಮ? ನಿನ್ನ ಪಾದಕ್ಕೆ ನಮಿಸುವನ ಮಾತೆ. ಕಂದ, ಅಮ್ಮಯ್ಯ ಎಲ್ಲ ದುಃಖವು ನಿನ್ನ ಮುಂದೆ ಹೇಳುವುದಕ್ಕೆ ನನಗೆ ಕಷ್ಟವಾಗುತ್ತಿರುವುದು ಪುತ್ರ. ಅಮ್ಮಯ್ಯ ಕಂಡ ಕಂಡ ಕಲ್ಲ ಎಡದು ಬಿದ್ದಂತೆ ಸಾಯುವನಿಗೆ ಸಮುದ್ರದ ನೀರ ಮನಗಾಲ ಮಟ್ಟ ಎಂಬುವಂತೆ ಈ ಮಾರ್ಗವರಮ್ಮನ ತಡವಿದ ಕರ್ತವ್ಯರಾಗ್ತಿರಲು ಜೀವದಿಂದ ಉಳಿವರೆ ಮುಂದೆ ಮಾತೆ. ಅಮ್ಮಯ್ಯ ಏನು ಹೇಳಲಿ ತಾಯ ದುಃಖವ ಎಂದ ಏನು ಹೇಳಲಿ ತಾಯ ದುಃಖವ ಎಂದ ತಂದೆ ಅಮ್ಮಯ್ಯ ಎಲ್ಲ ತಂದೆಯ ತೀರಿ ಹೋದ ದುಃಖದ ವಿಚಾರವನ್ನು ನಿನ್ನ ಮುಂದೆ ನಾನು ಏನೆಂದು ಹೇಳಬೇಕು ಭಾರ್ಗವ? ನಿನ್ನ ತಂದೆ ಏತಕ್ಕೆ ಮರಣ ಹೊಂದಿದ ಮಾತೆ. ನಿನ್ನ ತಾತನನ್ನು ಕೊಂದವನು ಮಹಾರಾಕ್ಷಸನು ಕಂದ. ನಾನೇನು ಸಾಮಾನ್ಯವರೇ ಮಾತೆ. ಬೇಡ ಕಂದ, ಅದು ಹೇತಕ್ಕೆ ಬೇಡ ಮಾತೆ. ಅವನು ಒಳ್ಳೆಯವನಲ್ಲ. ಅಮ್ಮಯ್ಯ ರಾಮ, ಗರುಡನನ್ನು ಸುಡಬಹುದೇ? ಕಂದನಾದಿಂದ ಕುಂದನನ್ನು ಕಂದ ಕಟ್ಟಬಹುದೇ? ಕಂದ, ಅಮ್ಮಯ್ಯ ನಾನೇ ಅಂತ ಅಹಂಕಾರದಿಂದ ಮೆರೆತಿರುವನು ಆ ಮಹಾರಾಕ್ಷಸನು. ಅವನಿಗಿಂತ ಮೀರಿದವನು ಈ ಮಾರ್ಗವನ ಮಾತೆ. ಕಂದ, ಅಮ್ಮಯ್ಯ ನೀನು ಚಿಕ್ಕವನಲ್ಲವೇ ರಾಮ? ಅಮ್ಮಯ್ಯ ಕಂದ, ನನ್ನನ್ನು ಚಿಕ್ಕವನೆಂದು ಹೇಳಿದೆಯಲ್ಲ, ಚಿಕ್ಕವನ ಪೌರುಷವನ್ನು ಹೇಳಲು ಚೆನ್ನಾಗಿ ಕೇಳು. ನಾನು ಹೇಳು ಕಂದ. ಅಮ್ಮಯ್ಯ ಅದು ಏನೆಂದರೆ ಅದೇನು ರಾಮ? ಗರ್ಭಸದ ನಟವು ಸಣ್ಣದಾದರೆ ಗಿಡದ ಬುಡವನ್ನೇ ಬೈಯದೆ ಬಿಡಬಲ್ಲದೆ, ಮೀನಿನ ಮರಿಯು ಸಣ್ಣದಾದರೆ ಸಮುದ್ರವನ್ನೇ ಈಜುವುದು ಬಿಡಬಲ್ಲದೆ. ಅಮ್ಮಯ್ಯ ರಾಮ, ಬೆಂಕಿಯು ಕಡ್ಡಿಯು ಸಣ್ಣದಾದರೆ ಕಾರನ್ನು ಸುಡುವುದೇ ಬಿಡಬಲ್ಲದೆ. ಕಂದ, ಅಮ್ಮಯ್ಯ ಆ ಅಧಮನನ್ನು ಕೊಂದು ಬರುವಿಯ? ಹೌದು ಮಾತೆ. ಬೇಡ ರಾಮ. ನೀನು ಬೇಡವೆಂದರೆ ನಾನು ಅವನನ್ನು ಬಿಡುವುದಿಲ್ಲ ಮಾತೆ. ರೇಣುಕ ರಾಜನ ಕೈಯಿಂದ ಆಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವಿಲ್ಲ ರಾಮ. ನಿನ್ನ ಆಶೀರ್ವಾದದಿಂದ ಬರಲಿ ಮಾತೆ. ರಾಮ, ಅಮ್ಮಯ್ಯ ಅವನು ಯಾರೆಂದು ಹೇಳಲೆ? ಅದೇನು ಮಾತೆ. Yeah.
ಅಮ್ಮ ಮಾತೆ ತಿಳಿಯಿತು ನಿನ್ನ ಬಳದಾತನ ಮರಣದಿಂದುಂಟಾದ ನಿನ್ನ ಮನೋಗತೆ ಅಮ್ಮಯ್ಯ. ಆದರೆ ಈ ನಿನ್ನ ಮಗನ ಮಾತನ್ನು ಆಲಿಸೋ. ಯಾವ ತ್ರಿಲೋಕಗಳಲ್ಲಿರುವ ವೈರಿಗಳ ಎಂಬ ಪುರಕ್ಕೆ ಕಳೆಯುವ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ತನಯನಿಗೆ ಸಂತೋಷದಿಂದ ನೇಮವನ್ನು ಕೊಟ್ಟರೆ ಬಲವಲ್ಲ ತಿಂತಿನೆಯನ್ನು ಮುಡಿದು ಹಂತಕನ ಪುರಕ್ಕೆ ಸೇರಿಸಿ ಬರಲೇ ಅಮ್ಮಯ್ಯ. ಒಗ್ಗಿ ಕೃತಾರ್ಥನಂತೆ ಮದವೇರಿದ ಕಾರ್ತವೀರನ ಸೊಕ್ಕನ್ನಡಗಿಸುವೆ. ಎಲ್ಲ ಎತ್ತಮ್ಮರಾದ ನಿನ್ನ ಬುಧನ ಕತ್ತನ್ನು ಕತ್ತರಿಸಿದವನ ಮಧ್ವನ್ಮತ್ತರ ಮರಣಕ್ಕಾಗಿ ಆಜ್ಞೆಯನ್ನು ಕೊಡು ಮಾತೆಯೇ ಪರಮಖ್ಯಾತೆ ಅಮ್ಮಯ್ಯ. 9 ತಿಂಗಳು ಹೊತ್ತು ಹೆತ್ತು ನಿನ್ನನ್ನು ಸಾಕಿ ಸಲಹುವುದಿಲ್ಲವೇ ನಾನು? ಹೌದು ಮಾತೆ. ಮತ್ತೆ ನಿನ್ನನ್ನು ಅಧಮನ ಕೈಗೆ ನಾನು ಹೇಗೆ ಒಪ್ಪಿಸಲಿ ರಾಮ? ಕಂದ ಅಮ್ಮಯ್ಯ ಹಾಡೇರ ಹೋಡಾಲೆ ನಮ್ಮ ಶಾದ ಅನ್ನವನ್ನುಣಿಸಿ ಬೆಳೆಸಿದಂಥ ತಾಯಿ ನಾನಲ್ಲವೇ ಕಂದ? ಹೌದು ಮಾತೆ. ಎಷ್ಟೋ ಜನ ಮಕ್ಕಳಿಲ್ಲ ಎಂದು ಕೊರಗುವ ಈ ಕಾಲದಲ್ಲಿ ನಿನ್ನನ್ನು ಹೊತ್ತು ಎತ್ತಿ ಬೆಳೆಸಿದನು ರಾಮ. ಹೌದು ಮಾತೆ. ನಿನ್ನನ್ನು ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾಗ ರಾಮ. ಕೊಡುವುದೇ ನಿನ್ನ ಹೆತ್ತ ತಾಯಿ ಎಂದೆಂದು ನೀನೇಮ. ಆಹೋ ಎನ್ನ ಪಡೆದ ತಾಯೇ, ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನ್ನ ಯಾರು ಮಾಡಲೇ? ಹಾಗಾದರೆ ಹೇಳಬೇಕು, ಚೆನ್ನಾಗಿ ಕೇಳು ಮಾತೆ. ದೇವತರು ಹಾಗಾದ ವೀರನ ಪಕ್ಷ ವಹಿಸಿ ಅಣ್ಣನ ಕಾಲಕ್ಕೆ ಬಂದರೆ ನಿನ್ನ ಚಿಂತೆಯನ್ನು ಬಿಟ್ಟು ಬಿಡು ಜನನೇ. ಕಂದ ಪ್ರಚಂಡತರನಾದ ನಿನ್ನ ತಂದೆಯನ್ನು ಬಂದವನ ಶಿರವನ್ನು ಅರಗಡೆದು ಅವನ ದೇಹವನ್ನು ಹದ್ದು ಕಾಯಿಗಳಿಗೆ ಉಣಬಡಿಸಿ ಅಪ್ಪದೂತವನ್ನಾದರೆ ಒಂದು ವೇಳೆ ಈ ನಿನ್ನ ಮಾತು ಸೆರೆಯಾದರೆ ಕಾರ್ಥವೀರ ಅರ್ಜುನನು ಸಾಮಾನ್ಯದವನಲ್ಲ. ನಾನೇನು ಸಾಮಾನ್ಯ ಮಾತೆ. ಕಂದ ದೇವತಾಂಡವಕ್ಕಿಂತಲೂ ಮಿಕ್ಕಿ ಮೀರಿ ಸೊಕ್ಕಿನಿಂದ ಬೆಳೆಯುತ್ತಿರುವನು ಮಧೋನ್ಮತ್ತನಾದ ಕಾರ್ಥವೀರ ಅರ್ಜುನನು. ಅಪದಾಗ್ನಿತ ಪರಾಶಕ್ತಿಯಿಂದ ಉದ್ಭವಿಸಿ ಬಂದವನು ಈ ನಿನ್ನ ಮಗನಾದ ಪರಶುರಾಮನ ಮಾತೆ. ದತ್ತಾತ್ರೇಯವರ ಪ್ರಸಾದದಿಂದ ಜನಿಸಿದಂತವನು ಅಧಮನಾದ ಕಾರ್ಥವೀರ ಅರ್ಜುನನು.
ಒಡೆಯ ರಾವಣನಿಂದಾಗದ ಕಾರ್ಯ ಹೇ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಮಗನೇ? ಅಮ್ಮಯ್ಯ ರಾಮ ಆತ್ಮಲಿಂಗವನ್ನೇ ಕಿತ್ತೆ ಎತ್ತಿಡಲಾರದ ಗೋಳಾಡೆಯಿಂದಕ್ಕೆ ಓಡಿ ಬಂದ ಆ ಹೇಳಿನ ಒಂದು ಸುದ್ದಿ ಮಾತ್ರ ಇನ್ನು ಮುಂದೆ ಹೇಳಬೇಡ. ಅಮ್ಮಯ್ಯ ಚೊಕ್ಕಟವಾದ ನಿನ್ನ ನುಡಿಗಳನ್ನು ಕೇಳಿ ಅಕ್ಕರತೆ ಕರಳ ಕಿತ್ತಿ ನಿನಗೆ ನೇಮವನ್ನು ಕೊಡುವಳು ಈ ನಿನ್ನ ಮಾತೆ ಎಂದು ನೀನು ತಿಳಿದುಕೊಂಡಿರುವಿಯಾ? ಹೌದು ಮಾತೆ. ರಾಮ ಅಮ್ಮಯ್ಯ ನನ್ನದೊಂದು ಶಪಥವೆಂದು ಚಿತ್ತವಿಟ್ಟು ಕೇಳು. ಅದು ಏನು ಮಾತೆ? ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನನ್ನ ಕೈ ಹಿಡಿದು ತನ್ನ ಆಶ್ರಮವನ್ನು ಸೇರಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದನು. ಅದು ಏನು ಹೇಳಿದನು ಮಾತೆ? ಸತಿ ರೇಣುಕಾ, ನೀನು ನನಗೆ ತಕ್ಕ ಸತಿಯಾಗಬೇಕಾದರೆ ನೀನು ಮಹಾಪತಿರತಿ ಎಂದು ಜಗತ್ತಿಗೆ ತಿಳಿಯಬೇಕಾದರೆ ಪ್ರತಿ ದಿನವೂ ನದಿಗೆ ಹೋಗಬೇಕು, ಸರ್ಪವನ್ನು ಸಿಂಬಿಯಾಗಿ ಮಾಡಿಕೊಳ್ಳಬೇಕು, ಮರಳಿನ ಕೊಳದಿಂದ ನನ್ನ ಪಾದ ಪೂಜೆಗೆ ನೀರು ತೆಗೆದುಕೊಂಡು ಬಂದರೆ ಆಗ ತಕ್ಕ ಸತಿ ಅಂತ ನನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವನೆಂದು ಹೇಳಿದ ನಾನೆನ್ನ ತಂದೆ ಅಗ್ನಿ ಜಮದಗ್ನಿ. ರಾಮ, ಅಮ್ಮಯ್ಯ ನಿನ್ನ ತಂದೆ ಮಾತನ್ನು ಕೇಳಿ ನಾನು ದಾರಿಯಲ್ಲಿ ಹೋಗುವಾಗ ಏನಾಯ್ತು ಗೊತ್ತೇ? ಅದು ಏನಾಯ್ತು ಮಾತೆ? ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನನ್ನೋಡು ಎರಡು ಮಾತನ್ನಾಡಿತು. ಅದು ಏನು ಮಾತನಾಡಿತು ಮಾತೆ? ಅಮ್ಮ ರೇಣುಕಾ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತನಾಗಿರುವೆನು. ಈಗ ನಿನಗೆ ಸಿಂಬಿಯಾಗಿ ಬರುವನೆಂದು ಹೇಳಿತು ನಾಗಸರ್ಪವು. ಹೌದೇನು ಮಾತೆ? ರಾಮ, ಅಮ್ಮಯ್ಯ ನಾಗಸರ್ಪವು ಸಿಂಬಿಯಾಗಿ ಬಂದಿತು, ನದಿಗೆ ಹೋದೆನು, ಮರಳಿನ ಕೊಳದಿಂದ ನೀರನ್ನು ತೆಗೆದುಕೊಂಡು ನಿನ್ನ ತಂದೆ ಪಾದ ಪೂಜೆಗೆ ನಾನು ಬಂದೆನು. ಆಗ ನಿನ್ನ ತಂದೆ ಸತಿ ರೇಣುಕಾ ನನಗೆ ತಕ್ಕ ಸತಿ ನೀನೇ ಎಂದು ಆಶ್ರಮವನ್ನು ಸೇರಿಸಿಕೊಂಡನು. ಹೌದೇನು ಮಾತೆ? ರಾಮ, ಅಮ್ಮಯ್ಯ ನಮ್ಮಂಥ ದೇವತರ ಗರ್ಭದಲ್ಲಿ ಜನಿಸಿದ ನಿನಗೆ ಈ ಕಾರ್ಯವು ಸಲ್ಲತಕ್ಕದ್ದಲ್ಲ. ರಾಮ, ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ನಿನಗೆಂದೆಂದು ನೇಮ. ಅಹೋ, ಬಲದ ಜನನೆಯಾದ ರೇಣುಕಾದೇವಿ ಏನು ಮಾತನಾಡುತ್ತಿರುವೆ? ಇದ್ದ ಮಾತನ್ನು ಹೇಳಿದನು ಕಂದ. ಅಮ್ಮ ಧರ್ಮತ್ತ ಕರ್ತವೀರನ ದೇವದಾನವರಿಗೆ ಮೀರಿದವನನ್ನು ಹೇಳಿದೆಯಲ್ಲ. ಅಮ್ಮಯ್ಯ ಅದು ಹೇಗೆಂದರೆ ಅದೇನು ಕಂದ? ಎನ್ನ ಸರಿ ಸಮಾನರ ಯಾರು ಇಲ್ಲ ಎಂದು ಆ ಕರ್ತವೀರನ ಅಹಂಕಾರದಿಂದಿರುವನ. ಆದರೆ ಈ ನಿನ್ನ ಮಗ ಭಾರತವ ರಾಮನು ಅರಿಷದ್ವರ್ಗಗಳನ್ನು ದೂರ ಮಾಡಿ ಬಂದವನು. ಬಾಪುರೇ ಇಂಥ ಚಿದ್ರೂಪನ ಮುಂದೆ ಕೊಪ್ಪಿದ ಕಾರ್ತವೀರನು ಜೀವದಿಂದ ಉಳಿವನೆ. ಅಮ್ಮಯ್ಯ ರಾಮ, ಸವಜಯ ಕಾಷ್ಟವು ಬೆಟ್ಟದಷ್ಟಿದ್ದರೂ ಒಂದು ಕಿಡಿ ಅಗ್ನಿಗೆ ಸುಟ್ಟು ಭಸ್ಮವಾಗದೇ ಇರಬಹುದೇ? ಮಹಾಜ್ಞಾನಿಯಾದ ನೀನು ಯೋಚಿಸಿದ ನಿಯಮವನ್ನು ಕೂಡ ಅಮ್ಮಯ್ಯ ರಾಮ, ಅಮ್ಮಯ್ಯ ಹೇಗೇನು? ಅದೇನು ಚೆನ್ನಾಗಿ ಹೇಳು ಮಾತೆ. ಮಗನೇ ಜಗದಿ ಮಹಾವೀರನೇ,
ಗೆದ್ದು ಬರುವಲ್ಲಿ ಮಗನೇ. ಇದರ ಶಕ್ತಿಯಿಂದ ನಿನ್ನ ಆಶೀರ್ವಾದದಿಂದ ಗೆದ್ದು ಬರುವ ಮಾತೆ. ಆಗಲ್ಲ ಕಂದ. ಅದು ಹೇಗೆ ಮಾತೆ? ಹೇಳುವನಿಗೇನು? ಅದು ಹೇಗೆ ಮಾತೆ? ನಮ್ಮ ಬ್ರಹ್ಮಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರನನ್ನು ಒಲಿಸಿ ಪರುಷವನ್ನು ಪಡೆದುಕೊಂಡು ಪರಶುರಾಮನಾಗಿ ಅಧಮನಾದ ಪಾರ್ಥಿವನನ್ನು ಜಯಿಸಬರಬೇಕು. ಸಹಜವಾಗಿ ಜಯಿಸಿ ಬರುವ ಮಾತೆ. ರಾಮ, ಅಮ್ಮಯ್ಯ, ಯುದ್ಧಕ್ಕೆ ಎಂದು ನೀನು ಹೊರಟಾಗ ಯುದ್ಧದಲ್ಲಿ ಗೆದ್ದು ಬರಬೇಕು ಎಂದು, ಇಲ್ಲವೇ ಅಲ್ಲೇ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು ಎಂದು. ತಂದೆಯ ರಾಮ ಆಗ ಕೊಡುವಳು ನಿನ್ನ ಹೆತ್ತ ತಾಯಿ ನಿನಗೆ ನಿಮ್ಮ. ಆಹೋ ನಿನಗೆ ರಾಮ, ನಾನು ಎಷ್ಟು ವಿಧದಿಂದ ಹೇಳಿದರೆ ಬಿಡಲಿಲ್ಲ ನಿನ್ನ ಹನುಮಂತನೇ. ಅಮ್ಮಯ್ಯ, ನೀರಲ್ಲಿ ಮುಳುಗಿದರು, ಗುಹೆಯಲ್ಲಿ ಹಳಗಿದರು, ನಮ್ಮ ಬಲದ ಬಲವು ಬದಲಿಸಿಕೊಂಡೆ. ಈ ಮಾರ್ಗವನ್ನು ಶಕ್ತಿ ಸಾಮರ್ಥ್ಯವು ನಿನಗೆ ಅರ್ಥವಾಗದು. ಹಾಗೆ ರಾಮ, ಬ್ರಹ್ಮಾಂಡದ ಮೂಲಕ ಭೂಮಂಡಲ ಬಿರದ ಸಿಡಲು ಎನ್ನ ಶಿರಕ್ಕೆ ಹಪ್ಪಳಿಸಿದರು. ಅದನ್ನು ಕಿಸಿದ ಹೆಕ್ಕರ ಮಾಡಿ ಬರುವ ಭುಜಬಲದ ಪರಾಕ್ರಮೆಯನ್ನು ಅಮ್ಮಯ್ಯ, ನಿನ್ನ ಅಭಿಷ್ಟದಂತೆ ಅರಣ್ಯ ಬಳಸುವುದಕ್ಕೆ ಘೋರ ತಪವು ಮಾಡಲು ಬರುವರು. ನಿನ್ನ ತಲೆಯಲ್ಲಿ ಆಶೀರ್ವಾದ ಮಾಡಿ ಕಳುಹಿಸು ಕಾಶ್ಮೀರದಲ್ಲಿ ತಿಳಿಸಿದೆ. ತಾಯಿಗೆ ಕೊಟ್ಟ ಮಗನ ನೆನಪು ತಾಯಿಗೆ ಕೊಟ್ಟ ಮಗನ ತಾಯಿಯ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ನೀನು ಹೋಗುತ್ತಿರುವೆಯಲ್ಲ. ಹೌದು ಮಾತೆ. ಜಗದಲ್ಲಿ ನಿನ್ನ ಕೀರ್ತಿ ಹೇಗೆ ಬೆಳಗಬೇಕು ಗೊತ್ತಾ? ಹೇಗೆ ಬೆಳೆಯಬೇಕು ಮಾತೆ? ಹೇಳಿದೆ, ಅದೇನು ಮಾತೆ? ಭಾರತದಲ್ಲಿ ಕಂದ, ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹೋಗುತ್ತಿರುವೆ. ಹೌದು ಮಾತೆ. ನಿನ್ನ ಕಾಲ ಜಯವಾಗಲಿಂದ ಜಯದ ಆಜ್ಞೆನ ಮಾಡುವಿನ ಪೀಠವನ್ನು ಅಲಂಕರಿಸು. ನಿನ್ನ ಇಷ್ಟದಂತೆ ಆಗಲಿ ಮಾತೆ. ಜಯಗುವಿನ ಆರತಿಯ ಪ್ರೇಮಮಯರೇ, ಜಯವಾಗಲಿ ಹೋಗು ಕಾರ್ಯವೇಗಲೇ.
ರಾಮ, ಅಮ್ಮಯ್ಯ, ಹೆತ್ತ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡೆ. ಹೌದು ಮಾತೆ. ಅದರಂತೆ ನಿನ್ನ ತಂದೆ ಅಗ್ನಿ ಜಮದಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ಜಯಶೀಲರಾಗಿ ಬಾ ಪುತ್ರ ಕೋಮಲ ಗಾತ್ರ. ಜನನೇ ನಿನ್ನಿಷ್ಟವನ್ಯಾಗಲೇ. ನಮೋ ನಮೋ ಜನಕ, ಜಗದ್ವಿಖ್ಯಾತಿ ಗಂಟೆ ಜನಕ. ಐಶ್ವರ್ಯ ವಸ್ತು ಮೇಲೆ ಕೇಳ ಪುತ್ರ ಕೋಮಲ ಗಾತ್ರ. ಕಾರ್ತವೀರ ಕಾರ್ತವೀರ ಅದಲ್ವ ಜನಕ, ಅಹೋ ಬಾಲಕ, ಕಾರ್ಯಪಲ್ಲವತಿ ಬಿಲ್ಬಿಡದ ಧನುರ್ಧಾರಿಯಾಗಿರುವುದರಿಂದ ಮರಾಠಗಳಿಂದ ಗಂಧದ ವಿಚಾರ ಆಲಿಸುತ್ತಿದ್ದಾರೆ ಮಹಾಬುದ್ಧಿವಂತ. ಅಹೋ ಪುತ್ರ, ಯಾವ ಮಂಗಲದ ಮಹತ್ ಕಾರ್ಯವನ್ನು ಸಾಧಿಸಲು ಕರಬಲ್ಲವದೆ ಕಿಂಕರಿದು ಗನುತ್ತಾರಿಯಾಗಿ ದಿನರಾತ್ರಿಗಳೆಂಬಡೆಯದ ಕೃತ್ಯದ ಮುಕ್ಕುವ ಗೋಸಂಬರದಿಂದ ಹೋಗುವುದಲ್ಲಿ ಎಸುತ್ತದೆ ಹದಿಮನಾಗ್ಲಿದೆ. ಅಹೋ ಜನಕ, ಅಹೋ ಬಾಲಕ, ಈ ದಿಗ್ವಲಯದ ರೌದ್ರಂಕಿತನಾಗಿ ಮುನ್ನಗ್ಗೆ ಬರುವ ಮಂಡಲ ಜಗತ್ಮಂಡಲದ ಕೇಂದ್ರೀಯದ ಮೊದಲ ಕರ್ತವ್ಯ ಎನ್ನುವಂತೆ ಮನಪಿತರಿಗಳನ್ನು ಕತ್ತರಿಸುವುದಿಲ್ಲ. ಹೌದೇನು ಪುತ್ರ ಮಗನೇ? ಕಾರಣ ಎತ್ತ ಮನ ಒಡಲಲ್ಲಿ ದುಃಖವನ್ನು ಕಂಡುಹಿಡಿಯುವಂತೆ ಮಾಡಿರುವ ಆ ದುಷ್ಟ ಕರ್ತವ್ಯ ಸಂಹಾರ ಮಾಡುವ ಕಾರಣ ಹೊರಡುವನೆಂದು ಈ ಜನ ಬಲಿಸಿ ಬಾ ಎಂದು ಆಶೀರ್ವಾದವನ್ನು ಮಾಡುತ್ತಂತೆ ನಿನ್ನ ಮನಸ್ಸಿಗೆ ತಂತ್ರಗಳಿಂದ. ಹೊಲಿಸಿದಕವಾದ ರಾಮ, ಅಪ್ಪಯ್ಯ, ಮೆಚ್ಚಿನ ಮೆಚ್ಚಿನ ಬರಕ್ಕವ ಅಂತ ದುಷ್ಟರ ಸಂಹಾರಕ್ಕೆ ಭಗವಂತನಾದ ಮಹಾವಿಷ್ಣುವಿನ ಭಕ್ತ ಸತ್ಯವಾಗುವುದು ನಮ್ಮಂತವರಿಗೆ ತರಬಲ್ಲವನೇ ವರ್ಗದವನೇ. ಅಹೋ ಜನಕ, ಅಹೋ ಬಾಲಕ, ಭಗವಂತನೇ ದುಷ್ಟರ ಸಂಹಾರ ಮಾಡುವನೆಂದು ಹೇಳಿದೆಯಲ್ಲ, ಈ ನಿನ್ನ ಮಾತು ಸರಿಯಿಲ್ಲ. ಅದು ಯಾತಕ್ಕೆ ಸರಿಯಿಲ್ಲ ಮಗನೇ? ಹೌದೇ ಮಗನೇ?
ಕುಮಾರ, ಕೈಲಾಸವಾಸನಾದ ಈಶನು ನಿನಗೆ ವರವನ್ನು ಕರುಣಿಸಲೆಂದು ಆಶೀರ್ವಾದವನ್ನು ಮಾಡಿರುವನು. ಬರ್ಕಾರವ ಶತ್ರುಲೋಕರು ನಿನ್ನ ಪರಾಕ್ರಮ ನಿಮ್ಮಿಷ್ಟದಂತಾಗಲಿ ಭೂಪತಿ. ಕಾರ್ತಿವೀರಾರ್ಜುನ ಸಂದೇಹವಿಲ್ಲದೆ ನನ್ನ ಮುಂದೆ ತಿಳಿಸು. ಅಹೋ ಕರ್ತವೀರಾರ್ಜುನ, ಅಹೋ ಮುನಿವರ, ಬಿಸಿಲಿನ ಪಕ್ಯದನ್ನು ಬೇಸರವಾದಂತಿದೆ. ಹೌದು ಸ್ವಾಮಿಯ, ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ. ತಮಗೆ ಬೇಕಾದ ಮೃಷ್ಟಾನ್ನವನ್ನು ಸ್ವೀಕರಿಸಿ ಆನಂದವನ್ನಿರಿ ಕಲಿಸುವ. ಇಷ್ಟೇ ನೋಡು ಎನ್ನೆಯ ಮಾತಿನ ವಾರ. ಅಹೋ ಮುನಿವರ, ಅಹೋ ಕ್ಷತ್ರಿಯ ವೀರ, ಬೇಬಿದ್ದನ್ನು ಕೊಡುವ ಕಾಮಧೇನು ನಿನ್ನಂತ ಜೋಗಿಯ ಕ್ರಮದಲ್ಲಿರಲು ವಿದ್ಯವಲ್ಲ. ಅದು ಯಾಕೆ ಯೋಗ್ಯವಲ್ಲವೇ ಮೂರ್ಖ? ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಮಹಿಮತಿ ನಗರದಲ್ಲಿರಲು ವೇಗ ಆಟಗಾರನ ಕಾಮಧೇನುವನ್ನು ಬಿಡಿದೆಳೆದುಕೊಂಡು ಹೋಗುವನು ಮುನಿವ. ಎಲ್ಲ ಈ ಮೂರ್ಖ ಶಿಖಾಮಣಿಯೇ ಏನುವುದಿಲ್ಲ. ಅದೇ ಬಿಡಲಿಲ್ಲಯ ಬೀಗರವ ನಾ ಮುರಿಯುವನಿರವ. ಎಲೈ ಮೂರ್ಖ ಶಿಖಾಮಣಿಯೇ, ಈ ಬಡದೋಗ ಆಸೆ ಎಂಬುದು ಅರಸನಿಗೆ ಇರುವುದು ಶಿವಭಕ್ತರಿಗೆ ಬಿಟ್ಟೆ. ಎಲೈ ಮತಿ ಇಲ್ಲದವನೇ, ಈ ಭ್ರಷ್ಟ ಸುರಸಮೂಹಕ್ಕೆ ಸಕಲ ಐಶ್ವರ್ಯವಾಗಿ ಪರಿಶ್ರಮಿಸುವ ಕಾಮಧೇನು ಭೋಗದ ವಸ್ತುವಲ್ಲ, ಯೋಗ ಸಾಧಕ ವಸ್ತು. ಅದನ್ನೇ ಹೇಳ್ಕೊಂಡು ಹೋಗುವವರೇ ಸಂಘರ್ಷ. ಎಲೈ ಮತಿ ಇಲ್ಲದವನೇ, ಈ ಭ್ರಷ್ಟ ನಿನ್ನಂತ ಅವಿನಾಕಿ ಅರಮನೆಯಲ್ಲಿರಲು ಅದು ಎಂದಿಗೂ ಸಾಧ್ಯವಿಲ್ಲ. ನಿನ್ನವರ ಬುದ್ಧಿಯನ್ನು ಮರೆಮಾಡಿ ಕಾಮಧೇನಿನ ಆಸೆಯನ್ನು ಬಿಟ್ಟು ತರುಲದಯ ಮನಸ್ಸಿರ
ಹಿರಿಯ ಶಾಂತಿ ರಾಮವಾಣ ಎನ್ನಾಶ್ರಮದಿಂದ ಹೊರಟುವವರೇ ಮೂಢಮತಿ ಇಲ್ಲವಾ ಇದೆಲ್ಲರ ನಿನ್ನ ಪ್ರಾಣಕ್ಕೆ ಬಂದದು ನೋಡು ದುಃಖತೆ ಎಲ್ಲರಿಯ ತಾಯಿಯನ್ನು ಕಾಯಿಗಳನ್ನು ತಿಂದು ಕಾಲ ಕಳೆಯುವ ಸನ್ಯಾಸಿಯೇ ಆ ಕಾಮಧೇನು ಅವಿವೇಕಿಯರ ಮನೆಯಲ್ಲಿರಲು ಸಾಧ್ಯವಿಲ್ಲವೆಂದು ಮುಗುಬಂದಂತೆ ಮಾತನಾಡಿದರೆ ಮಾಡುವುದರಲ್ಲಿ ಮೂಢಮತಿ ಅದು ಎಂದಿಗೂ ಸಾಧ್ಯವಿಲ್ಲದೆ ಮೂರ್ಖ ಆ ಕಾಮಧೇನುವನ್ನು ನೀನು ಎಲ್ಲರ ಮನೆಗೆ ಕರೆಸಲೇಬೇಕು ಇಲ್ಲ ಮಾಡಿದ್ದಂದರೆ ನಾನೇ ಬಲಾತ್ಕಾರದಿಂದ ಬಿಡಿಸಿಕೊಂಡು ಹೋಗುವನು ಮುನಿಪ ಇದಕ್ಕೆ ಬುದ್ಧಿ ಮಾತನಾಡಿದರೆ ಮತಿಯ ಮದಂದನೆ ಮದವೇರಿಯ ತಕ್ಕ ಮಾತನಾಡಿದೆ ಮಾಡುವ ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿದ್ದ ಕಾಮಧೇನು ನನ್ನ ಯೋಗದ ಶಕ್ತಿಗೆ ಮೆಚ್ಚಿ ನಮ್ಮೆಲ್ಲರ ಮೇಲವಾಗಿ ಬಂದಿದೆ ಎಲ್ಲ ಈ ಮೂರ್ಖ ಈ ಬಡಜೋಗ ಅಮೃತ ಪ್ರಸಾದ ಕೊಡುವ ಕಾಮಧೇನುವನ್ನು ಹಿಡಿದರಿಯುವಂತೆ ಸನ್ಯಾಸ ಇನ್ನೊಂದು ಸಲ ಕಾಮಧೇನುವಿನ ಸುದ್ದಿ ಎತ್ತಿದರೆ ನಿನ್ನ ಶಿರಾದವರಿಗೆ ಎಲ್ಲವನ್ನೊಳಗಿಸಿಕೊಟ್ಟಿರುವ ಜಗದಕ್ತಿ ಎಂಬುದು ನಿಮಗೆ ಗೊತ್ತಿಲ್ಲವೇ ಪ್ರಭಾವು ಕಾರ್ತವೀರಾಜನೆಂಬುದು ನಿನಗೆ ಗೊತ್ತಿಲ್ಲವೇ ಈಗೋ ನನ್ನ ಮಂತ್ರದ ಜಲವನ್ನು ಕಾಮಧೇನುವಿನ ಮೇಲೆ ಉಂಬಡಿಸವೇ ನೀನಂತ ಪುರುಷರ ಪರಾಕ್ರಮಿಯಾಗಿದ್ದರೆ ಕಾಮಧೇನುವನ್ನು ಇಳಿದಕ್ಕೆ ಹೋಗು ಕಾರ್ತವೀರನೆಂಬಲ್ಲ ಎಷ್ಟು ಮತ್ತು ಕಾಮಧೇನು ಹುಡುಗರಿಗೆ ಸಿಗುವುದೇ ಇಲ್ಲ ನಿನಗೆ ಗೊತ್ತಿಲ್ಲ ಎಲ್ಲ ಪರಾಕ್ರಮದ ತೇಜ ನಿನಗೆ ಗೊತ್ತಿಲ್ಲ ಎಂದರೆ ಮಂತ್ರ ತೇಜ ದೇವಲೋಕದಲ್ಲಿರುವ ಸರ್ವದೇಶ ಸಂಪತ್ತು ನಮ್ಮ ಮಹಿಷ್ಮತಿ ನಗರಕ್ಕೆ ತರಬೇಕೆಂದು ನನ್ನ ಪಿತ ನಡೆದ ಕೇಳಿದರೆ ಜಿಲ್ಲಾದ ಐಶ್ವರ್ಯ ನಮ್ಮ ಪುರದ ನಾವೇನು ಮಾಡಲೇ ಮೂಢಮತಿಯೇ ಜೋಗಿಯಾದ ನಿನ್ನಂತ ರಾಜನು ಕಾಮಧೇನು ಕೇಳಿದರೆ ಉದಾಸ ಮಾತುಗಳನ್ನಾಡಿ ನೀನು ತಪಜ್ವಾಲೆಯನ್ನು ತೋರಿಸಿದರೆ ಮಾಡುವುದೇನೆ ಮೂಢಮತಿಯೇ ಈ ಸಮತಗ್ನಿ ಮುನಿವರನೇ ಇನ್ನೊಮ್ಮೆ ಸಕಲ ಸನ್ನಿಧನಾಗಿ ಬಂದು ನಿನ್ನಂಬಂದು ಕಾಮಧೇನು ಬಿಡಿದೊಯ್ಯದಿದ್ದರೆ ಬಾಪುಗೆ ಮುಂಡನಾಗಿ ಬರಗಂಡ ಮತ್ತನೆಂಬ ಹೆಸರಿನ ಶಾಸ್ತ್ರವೇನು ಮುನಿಪ ಹೌದು ದೇವ ಸಕಲ ಋಷಿಗಳನ್ನು ಕೂಡಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠ ಜ್ಞಾನದ ಪರೀಕ್ಷೆ ಮಾಡಬೇಕೆಂದು ಕಳುಹಿಸಿದಾಗ ಮುನಿಯ ಸದಾಶಿವನ ಕಂಡ ಇದೆ ನೋಡಿದ್ರಿ ದೇವ ನೋಡಿದ್ರಿ ದೇವ ಸರ್ಪದ ಮರಿಗಳ ಗರುಡ ಪಕ್ಷಿಗಳಂತೆ ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣ ಬಬ್ಬಿಸಲು ಬೇಡದಂತೆ ಸಂರಕ್ಷಣೆ ಮಾಡುವುದನ್ನು ನೋಡಿದೆಯಾ ನೋಡಿದಿರಿ ದೇವ ಈ ಸಮುದ್ರದ ನೀರಿನಲ್ಲಿ ಎಬ್ಬರಳ ಮುಳುಗಿಸಿ ನೋಡಿದರೆ ಇಲೆಯ
ಆಶ್ಚರ್ಯ, ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷಧಾರಾಗಿರುವುದು. ಇದೇನು ಆಶ್ಚರ್ಯ, ಈ ಭಗವಂತನ ಸನ್ನಿಧಾನದಲ್ಲಿ ಓರ್ವ ಸ್ತ್ರೀಯರು ಭಜನನ ಪತ್ನಿಯ ಶಾರದಿಯೋ ಇಲ್ಲವೇ ಸುಜನನೊಬ್ಬರಿನ ಸಾಕ್ಷಾತ್ ಈ ತಾಯಿಯನ್ನ ಮೇಲೆ ಕರಣ ತೋರಿಸಿ ಇವರ ಮುಂದೆ ಬರಂತೆ ಕಾಣುವುದು. ಈ ಸುಂದರ, ನೀನುಗಾರು ಇಲ್ಲಿ ಸಂಚರಿಸುವ ಕಾರಣವೇನು? ಬೇಡಮ್ಮ ಸೌಭಾಗ್ಯವತಿ ಪ್ರಖ್ಯಾತೆ. ಅಹೋ ಸುಂದರ, ಹಾಗೆ ಸ್ತ್ರೀಯರೇ, ನನ್ನನ್ನು ದಾರು ಎಂದು ಕೇಳಿದೆಯಾ? ಹೌದು ಸ್ತ್ರೀಯರೇ, ನಾನು ದಾರೆಂದು ತಿಳಿಸಬೇಕೆ? ಹೌದು ಸ್ತ್ರೀಯರೇ, ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ ಎನ್ನ ಹೆಸರು ಮೇನಕ ಎಂದು ಕರೆಯುವರು. ಹಾಗಾದರೆ ಎನ್ನಲ್ಲಿಗೆ ಬಂದ ಕಾರಣವೇನು ಮೇನಕ? ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡನು, ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಅಹೋ ಸುಂದರ, ಹಾಗೆ ಸ್ತ್ರೀಯರೇ, ನೀನು ದಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ವಿಚಾರ. ಆಯ್ಹೇ ಕಮಲಮುಖಿ ನಾನುದಾರೆಂದರೆ ಈ ಮಂಡಲದ ಕೋಟಿ ಸೂರ್ಯ ಪ್ರಕಾಶನಂತೆ ಪ್ರಜ್ವಲಿಸುವ ಮನೆಯ ಸಂಭೂತ ಪರಮ ಪ್ರಖ್ಯಾತ ರಾಮ, ಇಂದು ರಾಜ್ಯರೊಳಗೆ ಗಂಡು ಬೆಲೆಯಂತ ಮಂಡಲಂತೆ ಅಂಡರಿವರುಳಗದ ಕಾರ್ತವೀರಾರ್ಜುನ ಸಂಹಾರಕ್ಕೆ ದತ್ತವರೊಂದೇಳಲು ಮಹಾದೇವನ ಕುರಿತು ತಪಸ್ಸನ್ನು ಮಾಡುತ್ತಿದ್ದೇವೆ. ಇಂಥ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯವಾಗುತ್ತಿರುವುದು ಏನಿದ್ದರೂ ಎನ್ನ ಮುಂದೆ ಬಿತ್ತರಿಸು, ಇಲ್ಲವೇ ಇಲ್ಲಿಂದ ಮರೆಯಾಗಿ ಹೊರಟುವು. ದೇವೇಂದ್ರ ರಾಣಿ ಭಾರ್ಗವರಾಮ, ಸ್ತ್ರೀಯರೇ, ನಾನು ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ಸ್ತ್ರೀಯರೇ, ಕಾರಣವಿರುವುದು, ಅದಕ್ಕಾಗಿ ಬಂದಿರುವೆನು. ಅದೇನಿರುವುದು ಮೇನಕ? ಹೇಳಿದರೆ ನೆರವೇರಿಸಿಕೊಡುವೆಯಾ? ನಡೆಸಿಕೊಡುವುದಾದರೆ ನಡೆಸಿಕೊಡುವೆನು, ಇಲ್ಲವಾದರೆ ಇಲ್ಲವಾದರೆ ದಾನ ಮಾಡುವುದೇನು? ಭಾರ್ಗವ, ಮೇನಕ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಕೇಳುವೆಯಾ? ಅದೇನು ಸ್ತ್ರೀಯರೇ? ರಾಮ ಒಂದು ಕೇಳಿ ಅರ್ಥವಾಯ್ತು ಸ್ತ್ರೀಯರೇ? ದೂರ ಯಾಕೆ ನಿಂತಿರುವೆ? ಅದೇನು ಸ್ತ್ರೀಯರೇ? ರಾಮ ಒಂದು ಪ್ರೀತಿ
ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಯರೇ. ಯಾತಕ್ಕೆ? ಜ್ಞಾನ ತಪಸ್ಸು ಮಾಡಲು ಬಂದಿರುವರೆ ಮೇನಕ. ಹೌದು ಸ್ತ್ರೀಯರೇ. ರಾಮ ಬಂದು ಕೆಟ್ಟಿನು ರಾತ್ರಿ ಕೊಟ್ಟಿಯ ನಿನ್ನ ಭೇಟಿ ಮಾತಿನು ಮನಸೂರೆಯ ಕೊಟ್ಟಿಯ ಅಹೋ ಭಾರ್ಗವ ರಾಮ. ಅಹೇ ಮೇನಕ. ಪ್ರಿಯ ಅಹೇ ಸ್ತ್ರೀಯರೇ. ಕಾಮಕಲೆ ಇರುವ ಪುರುಷನಾದರೆ ಒಡಂಬಡುವನು, ರಸಿಕತೆ ಇಲ್ಲದ ಪುರುಷನಾದರೆ ಎನ್ನನ್ನು ಧಿಕ್ಕಾರ ಮಾಡುವನು. ರಾಮ ಮೇನಕ. ನೀನೆಂಥ ಪುರುಷನು? ಭಾರ್ಗವ, ಸ್ತ್ರೀಯರೇ. ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿರುವುದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ. ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯಾಗಿ ಎದುರುವಿಯಲ್ಲ. ರೇಣುಕ ಕುಮಾರ, ನೀನೆಂಥ ಧೀರ. ಮೇನಕ. ಸುರಲೋಕದಲ್ಲಿ ದೇವೇಂದ್ರನಲ್ಲಿ ಸಂಬೋಧಪಟ್ಟು ವಿಶ್ವಾಮಿತ್ರ ಮುನಿಯಲ್ಲಿ ಮನಸ್ಸಿಟ್ಟು ಈಗ ನನ್ನಲ್ಲಿಗೆ ಬಂದಿರುವೆಯಲ್ಲ. ನಿನ್ನ ನಾಚಿಕೆ ಎಲ್ಲ ಬಿಟ್ಟು ಹೇ ವಾಸವನ ರಾಣಿ, ಚಂದ್ರ ಮಾತಿನ ಜಾಣೆ, ಸ್ತ್ರೀಯರನ್ನ ಕೂಡುವುದಕ್ಕೆ ಕಾಮಕಲ ರಸಿಕನಾದರೆ ಒಡಂಬಡುವನ ರಸಿಕತೆ ಇಲ್ಲದ ಪುರುಷನು ಒಳಗೊಳ್ಳಲಾರನೆಂದು ಸ್ತ್ರೀಯರೇ. ರಾಮ, ಶ್ರೇಷ್ಠನಾದ ಬ್ರಾಹ್ಮಣ ಕುಲದ ಉದ್ಭವಿಸಿ ಋಷಿಯರ ಶ್ರೇಷ್ಠನಾದ ಹೆಣ್ಣಲ್ಲಿ ನಿನ್ನ ಬೂಟಾಟಿಕೆಯನ್ನು ತೋರಿದರೆ ನಾನೇನು ಬುದ್ಧಿಯಿಲ್ಲದವನೇ ಹೇಗೆ? ನಾನಾಗೆಂದು ಹೇಳಲಿಲ್ಲವಲ್ಲ. ಈ ನಿನ್ನ ಮಾಯಾಜಾಲಕ್ಕೆ ಮರಳಾಗುವ ಮೂಗುಮತಿ ನಾನಲ್ಲ. ಬಿಡುವುದೂ ಇಲ್ಲ. ಈ ನಿನ್ನ ನೀಚ ವೃತ್ತಿಯನ್ನು ಸಾಧಿಸಲು ಇನ್ನು ಬೇರೆ ಯಾರಾದರೂ ಇದ್ದರೆ ಅವರಲ್ಲಿಗೆ ಹೋಗಿ ನಿನ್ನ ಕಾಮತುರಣ ಕಳೆದುಕೋ. ನಾಚಿಕೆಲ್ಲದವಳೇ, ಬೇಡ ನಿನ್ನ ಕಾಮನಾಟಕಗಳೇ. ರಾಮ, ಏನಗ? ಒಲಿದು ಬಂದ ಹೆಣ್ಣನ್ನು ಧಿಕ್ಕಾರ ಮಾಡುವುದು ಸರಿಯಲ್ಲ. ಅದು ನನಗೆ ಬೇಕಾಗಿಲ್ಲವಲ್ಲ ಮೇನಗ. ನನಗೆ ಬೇಕಾಗಿರುವುದಲ್ಲ. ನಿನ್ನ ಗಂಡನಾದ ದೇವೇಂದ್ರನ್ನ ಎಲ್ಲಿ ಬಿಟ್ಟು ಬಂದಿರುವೆ? ರಾಮ, ಮೇನಗ. ಹೆಣ್ಣು ತಾನಾಗಿ ಒಲಿದು ಬಂದಾಗ ಕಣ್ಣು ಮುಚ್ಚಿಕೊಳ್ಳಬಾರದು. ಏನು ಕೇಳು. ಓರೆ ಗಲ್ಲಿಯ ಮೇಲೆ ಸೋನೆ ಮಳೆ ಸುರಿದಂತೆ, ಬಂಡೆಯ ಮೇಲೆ ಭತ್ತವನ್ನು ಬಿತ್ತಿದಂತೆ, ಕಾರಣಕ್ಕೆ ಮಳದಿಂದ ಚೆಲ್ಲಿದಂತೆ. ಹೌದೇ? ಹೌದು ಸ್ತ್ರೀಯರೇ. ನಿನಗೆ ಗೊತ್ತಿರಲಿಲ್ಲ ಬಿಡು. ಈಗ ಗೊತ್ತಾಯ್ತು. ಹೌದೇನು ಸ್ತ್ರೀಯರೇ? ರಾಮ, ಏನಗ? ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ನಾನೊಲಿದೆನು ಮಾಮರದ
ಪ್ರಿಯ ಶ್ರೀಗಳೇ ಭಾರ್ಗವ, ಎಲೆ ದೇವೇಂದ್ರ ರಾಣಿ, ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗೆಟ್ಟು ಬಾಯ್ಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸೆಂದು ಬೇಡಿಕೊಳ್ಳುವೆನು ರಾಮ. ಕರಗಿಸಬೇಡ ಎನ್ನ ಪ್ರೇಮ. ಎಲೆ ಎಣ್ಣೆ ಹಂತರವಿಲ್ಲದವರ ಕಡೆ ಲಕ್ಷ್ಯೆಯನ್ನರ ಸೀಕೈ ತೋರಿಸಿ ಗುರಿ ತಪ್ಪಿದಂತೆ ನನ್ನ ಮೇಡಂದ ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿ ಕಾಂತಿಯ ಮುತ್ತಿಗೆ ಎಲೆ ಪ್ರಿಯಳೇ ರಾಮ, ಆನಂದ ಸುಖ ಉಂಟು ಮಾಡಿಸಿ ಚಿತ್ತಂಗಗಳನ್ನು ಕವಚಗಳನ್ನು ನುಡಿಸಿ ಜಾಗೃತವನ್ನು ಬಯಸಿದ್ದಪಡಿಸಿದರೆ ನಿನ್ನ ತಂತ್ರಕ್ಕೆ ನಾನು ಬಲಿಯಾಗಿ ನಿಂತಿರುವೆಯಾ? ಹೌದೇ ಎಲೆ ಮೂರ್ಖನೇ, ರಾಮ. ನಿನ್ನ ಕುತಂತ್ರವು ಎಲ್ಲ ಮುಂದೆ ನಡೆಯಲಾರುವ ಮಂಗು ಬುದ್ಧಿನಾರೆ ಸುಮ್ಮನೆ ಹಿಡಿಯಲಿನ ಬಂದವಾರೆ ಭಾರ್ಗವ ರಾಮ, ಏನಗ ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಎಲೆ ಮೇನಕ, ಆ, ಹಣೆಯ ಕಸ್ತೂರಿ ತಿಲಕವನ್ನು ಇಟ್ಟು ಮೈಗೆ ನೀಲ ಬಣ್ಣದ ಕುಪ್ಪಸವನ್ನು ಬಿಟ್ಟು ಕೈಗೆ ಹಸಿರು ಬಣ್ಣದ ಬಳೆಗಳನ್ನು ತೊಟ್ಟು ನೀನು ನನ್ನನ್ನು ಕಾಮನಾಟಕ್ಕೆ ಕರೆಯುವುದು ಇದು ಯಾವ ಧರ್ಮದ ಗುಟ್ಟು? ನನ್ನ ಮನದ ಗುಟ್ಟು. ತರವಲ್ಲ ಇಂಥ ಪಟ್ಟು ಮೆಲ್ಲನೆ ನಿನ್ನ ಬಲವನ್ನು ಮುಟ್ಟು. ನೀನು ಎನ್ನ ಮನವನ್ನು ಮುಟ್ಟು. ಅದು ಸಾಧ್ಯವಿಲ್ಲ ಸ್ತ್ರೀಯೇ, ಸಾಧ್ಯ ಮಾಡ್ಕೋ. ತಡೆಯುವ ಸಾಧ್ಯವಿಲ್ಲ ಮೇನಕ. ಹಾಲು ಹಣ್ಣು, ಹಾಲು ಹಣ್ಣು, ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವಾಗ ನಾನು ನೀನು ಜೋಡಿ. ಮಳೆ ಬಾರ, ಬಾರ, ಬಾರ. ನನ್ನ ಬಾಳಿನಾಗದ ನನ್ನ ಬಣ್ಣದ ಜಯ, ನನ್ನ ಬಾಳಿನಾಗದ ನನ್ನ ಬಣ್ಣದ ಜಯ. ಹಾಲು ಹಣ್ಣು, ಹಾಲು ಹಣ್ಣು, ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವಾಗ ನಾನು ನೀನು ಜೋಡಿ. ನಿನ್ನ ಮೇಲೆ ನನ್ನ ಮನಸ್ಸು ಭಾರ ಇದೆ, ಯಾಕೋ ಏನೋ ನಿನ್ನ ನೋಡಿ ನೆಚ್ಚಿ ಬಂದೆನೋ. ನಿನ್ನ ಮೇಲೆ ನನ್ನ ಮನಸ್ಸು ಭಾರ ಇದೆ, ಯಾಕೋ ಏನೋ ನಿನ್ನ ನೋಡಿ ನೆಚ್ಚಿ ಬಂದೆನೋ. ಬಾ ಬಾಳಿನಾಗದ ನನ್ನ ಬಣ್ಣದ ತೇಜ, ಬಾ ಬಾಳಿನಾಗದ ನನ್ನ ಬಣ್ಣದ ತೇಜ. ಹಾಲು ಹಣ್ಣು, ಹಾಲು ಹಣ್ಣು, ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ ನಾನು ನೀನು ಜೋಡಿ, 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 ಜೋಡಿ. ಅಹೋ ಪ್ರಿಯ ಹೇ ಸ್ತ್ರೀಗಳೇ ರಾಮ, ಮೇನಕ, ಚಿತ್ತವೆಂಬ ಆಕಾಶದಲ್ಲಿ ಹೃದಯವೆಂಬ ತೊಟ್ಟಿಲಲ್ಲಿ ಸಂಗೀತವೆಂಬ ನಾದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು. ನಿನ್ನ ಹಠವನ್ನು ಬಿಡು, ನಿನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ. ನವ ಮೋಹನ ಚಂದಿರ. ಏ ಜಂಬಾರಿಯ ಸಗೆ ನೀನಂಥ ನೀತ ಬುದ್ಧಿಯ ಹಾಗರುವ ನಾಯಕಿ, ನಿನ್ನ ಮನದ ಕಾಮದಾಸೆಯನ್ನು ತ್ಯಜಿಸಿ ಎನ್ನ ಮೇಲೆ ನಿನ್ನ ಅಜ್ಞಾನದ ಆಸೆಯನ್ನು ನಡೆಸಿ ಇನ್ನು ನಿನ್ನ ಮಾನನಾಟಕ್ಕೆ ಬಾ ಎಂಬ ತಂದೆ ನಡೆಸಿ. ಇದೇ ಮೇನಕ, ರಾಮ, ಇಂಥ ಯಾವ ಸುದ್ದಿ ಎಂಬುತ್ತರಸದ ನಿನ್ನ ನಾಲಿಗೆಗೆ ಮೊದಲ ಬುದ್ಧಿಯನ್ನು ಹೇಳ. ಸದ್ಗುಣ ಸಂಪನ್ನ ಈ ಮುನಿ
ಲೋಕದಲ್ಲಿನ ಪರಮಾತ್ಮನನ್ನು ಎಲ್ಲಿ ಒಲಿಸಿಕೊಳ್ಳಿ. ನಿನ್ನಂತ ಮೂರ್ಖನನ್ನು ಒಲಿಸುವುದಕ್ಕೆ ಬಂದಿಲ್ಲ. ಹೇಳಿದರೆ ಕೇಳು. ಅದೇ ಜನ್ಮಾಯ. ಅದು ಸಾಧ್ಯವಿಲ್ಲ ಶ್ರೀಯರೇ. ಅದು ಸರ್ವತಾ ಸಾಧ್ಯವಿಲ್ಲ ಮೇನಕ. ಅದು ಸಾಧ್ಯವಿಲ್ಲ ಶ್ರೀಯರೇ. ತೆಕ್ಕಲಕೋಟೆ ಮಲ್ಲಿಕಾರ್ಜುನ ಇವರು ಸುಮಕ್ಕ ಅವರಿಗೆ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಪ್ರಿಯಾ, ಏನೇ ಶ್ರೀಯರೇ. ಭಾರ್ಗವ, ಏನೇ ಮೇನಕ. ಜಮದಗ್ನಿಯ ಕುಮಾರ, ಏನೇ ಹಿಂದಿನ ರಾಣಿ. ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೊತ್ತು ಹುಚ್ಚಿಯಾಗಿ ಮೆಚ್ಚಿ ನಿನ್ನ ಬಳಿಗೆ ಬಂದಿರುವೆನು. ಏನೇ ಮೇನಕ. ನನ್ನಂತ ಸುಂದರ ಪುರುಷರು ಈ ಧರಣಿಯ ಮೇಲೆ ಸಹಸ್ರ ಕೋಟಿ ಜನ ಇರುವರು. ಅವರಲ್ಲಿಗೆ ನಿನ್ನ ಅವರಲ್ಲಿ ಹೋಗಿ ನಿನ್ನ ಕಾಮತುರವನ್ನು ಕಳೆದುಕೊಂಡು ನಾಚಿಕೆಲ್ಲದವಳೆ. ಏನು ಬೇಡ ನಿನ್ನ ಕಾಮನಾಟಕದವಳೆ. ಭಾರ್ಗವ ರಾಮ, ಮೇನಕ. ನನ್ನ ಮನಸ್ಸು ನಿನ್ನಲ್ಲಿರುವುದು, ಅದಕ್ಕಾಗಿ ನಿನ್ನ ಬಳಿಗೆ ಬಂದಿರುವೆನು. ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದನ್ನು ಬಿಟ್ಟು ಇಲ್ಲ ಸಲ್ಲದ ವೇದಾಂತದ ಪುರಾಣವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ. ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಏನೇ ಸೂರಪತಿಯ ಸುಂದರಿಯೇ, ನೀನಂತವಲ್ಲಾರೆ. ನಿನ್ನಂತ ಹಿಂದೂ ನಂಬುವನ್ನು ಹೇಗೆ ಪ್ರೀತಿಸಬಹುದು ಅವನಿಗೆ ಸ್ವಲ್ಪವಾದ ನಾಚಿಕೆ ಇದ್ದಂತಿಲ್ಲ. ಹೊಲಗೆ ಕಾಮಂದರು ನಾನಲ್ಲ. ಈಗಾಗಲ್ಲ. ಎಲೆ ಮೇಲಕ. ಇನ್ನು ನಿನ್ನ ಕಾಮದ ಪ್ರೇಮದ ಸುದ್ದಿಯನ್ನು ಎಂದರೆ ಹೇಳಬೇಡ. ಸುರನಾರಿಯಾದ ನೀನೇ ಈ ಮಟ್ಟಕ್ಕೆ ಇಳಿದರೆ ಇನ್ನು ವಿದ್ಯಾ ಬುದ್ಧಿ ತಿಳಿಯದವರ ಈ ಮೂಲಕದ ಸಾಮಾನ್ಯ ಕಥೆಯನ್ನು ಕಾಮಂದರೆ ದೂರ ಸರಿದು ನಿಂತು ಮಾತನಾಡಲೇ ನಿಜವೇ. ದೂರ ಹೌದು ಸ್ತ್ರೀಗಳೇ. ಹತ್ತಿರ